ನೋಡಿ, ಇದು ಮೂಸಂಬಿಗೆ ಕುಂದನ್ ಇಂದ ನಾನು ಈ ಥರ ಡೆಕೋರೇಷನ್ ಮಾಡಿದ್ದೀನಿ. ಎಲ್ಲದಕ್ಕೂ ಒಂದೇ ಥರ ಬೇಕಾದ್ರೆ ಡಿಸೈನ್ ಮಾಡ್ಬೋದು, ಇಲ್ಲ ನಾವು ಬೇರೆ ಥರ ಡಿಸೈನ್ ಮಾಡ್ತೀವಿ ಅಂತಂದರೆ ಆ ಥರ ಕೂಡ ಮಾಡ್ಕೋಬೋದು. ಈಗ ನಾನು ಬೆಲ್ಲದ ಮೋದಕ ತಂದಿದ್ದೀನಿ. ಈ ಮೋದಕ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಇದನ್ನು ತೊಗೊಂಡು ಬಂದಿದ್ದೀನಿ. ಇದು ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ. ಆಮೇಲೆ ನಾವು ಈ ಥರ ಅರಿಶಿನ ಕುಂಕುಮ ಎಲೆ ಸಿಗುತ್ತೆ. ಇದಕ್ಕೆ ನಾವು ಕುಂದನಿಂದ ಡೆಕೋರೇಟ್ ಮಾಡಿದ್ದೀವಿ. ಅರಿಶಿನ ಕುಂಕುಮ ನಾವು ಚೇಂಜ್ ಮಾಡಬೇಕು, ಯಾಕೆಂದರೆ ಅದು ತುಂಬ ಹಳೇದಾಗಿರುತ್ತೆ, ಹಾಗಾಗಿ ಅದು ಚೆನ್ನಾಗಿರೋದಿಲ್ಲ. ನಾನೆಲ್ಲ ತೆಗೆದು ಪ್ರತಿಯೊಂದಕ್ಕೂ ಒಳ್ಳೆಯ ಅರಿಶಿನ ಕುಂಕುಮ ಹಾಕಿ ಇದನ್ನು ನಾನು ರೆಡಿ ಮಾಡಿದ್ದೀನಿ. ಈ ಥರ ನಾನು 150 ರೆಡಿ ಮಾಡಿದ್ದೆ ನಮ್ಮ ಷಷ್ಠಿ ಪೂರ್ತಿಗೆ. ಇದಾದಮೇಲೆ ನಾವು ಬ್ಲೌಸ್ಗೂ ಕೂಡ ಡೆಕೋರೇಷನ್ ಮಾಡ್ಬೋದು. ಬ್ಲೌಸ್ನ ನಾವು ಪ್ಯಾಕೆಟ್ ಥರ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ಥರ ಬ್ಲೌಸ್ಗೆ ಪ್ಯಾಕೆಟ್ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಬಟರ್ಫ್ಲೈ ರೆಡಿ ಮಾಡಿದ್ದೀನಿ. ಇದು ಸ್ಯಾರಿ ಪಿನ್ನು. ನಾನು ಕೆಳಗಡೆ ಪಿನ್ ಕಾಣುತ್ತೆ ಅಂತ ಹೇಳಿ ಈ ಬಟರ್ಫ್ಲೈನ ಇದರಲ್ಲಿ ಫಿಕ್ಸ್ ಮಾಡಿದ್ದೀನಿ. ಹಾಗಾಗಿ ಇದು ಬ್ಲೌಸ್ಗೋಸ್ಕರ ರೆಡಿ ಮಾಡಿರ್ತಕ್ಕಂತಹ ಡಿಸೈನ್. ಇದನ್ನು ಕೂಡ ಬಾಗಿಣಕ್ಕೆ ಅಂಥೇಳಿ ಮಾಡಿದ್ದೀನಿ. ಇವಾಗ ಕೊಬ್ಬರಿಗೆ ಡಿಸೈನು ಮಾಡಿದೆ. ಇದಕ್ಕೆ ಕುಂದನ್ನು ಕೂಡ ಮಾಡ್ಬೋದು. ನಾನು ನೆಕ್ಸ್ಟ್ ಟೈಮು ಇದಕ್ಕೆ ಕುಂದನ್ನಲ್ಲಿ ಮಾಡೋದು ತೋರಿಸ್ತೀನಿ. ಇದು ಕೂಡ ನಾನು ಮಡ್ಲಕ್ಕಿಗೋಸ್ಕರ ಡಿಸೈನಾಗೇ ಇರಬೇಕು, ಎಲ್ಲ ಡಿಸೈನಲ್ಲೇ ನಾನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ರೆಡಿ ಮಾಡಿದ್ದೀನಿ. ಹಾಗಾಗಿ ಇದು ಕೊಬ್ಬರಿ ಬಟ್ಲು ಆಯಿತಾ. ಇವಾಗ ನಾವು ಇದು ಆ್ಯಪಲ್ಗೆ ರೆಡಿ ಮಾಡಿರೋದು ತೋರಿಸ್ತೀನಿ. ನೋಡಿ, ಆ್ಯಪಲ್ನ ನೀವು ಉಲ್ಟಾ ಇಟ್ಟಬೇಕಾದ್ರೂ ಡೆಕೋರೇಷನ್ ಮಾಡ್ಕೋಬೋದು, ಇಲ್ಲ ಸೀದಾ ಇಟ್ಟಬೇಕಾದ್ರೂ ಡೆಕೋರೇಷನ್ ಮಾಡ್ಕೋಬೋದು. ಯಾವ ಥರ ಮಾಡಿದ್ರೂ ಅದು ಚೆನ್ನಾಗಿ ಕಾಣುತ್ತೆ. ನಾನು ಒಂದೊಂದು ಥರ ಮಾಡಿದ್ದೀನಿ. ನೋಡಿ, ಲೇಸ್ ಹಾಕ್ಬಿಟ್ಟು ಇದಕ್ಕೆ ಕುಂದನ್ ಹಾಕಿದ್ದೀನಿ. ಇನ್ನೊಂದಕ್ಕೆ ನಾನು ಹಾಗಾಗೆ ಬಿಟ್ಟಿದ್ದೀನಿ, ನಾನು ಕುಂದನ ಹಾಕಿಲ್ಲ. ನೋಡಿ, ಇದು ಈ ಥರ ರೆಡಿ ಮಾಡಿದ್ದೀನಿ. ಈ ಥರ ಎಂಗೇಜ್ಮೆಂಟಲ್ಲಾಗಲಿ, ಮದುವೆಲಾಗಲಿ, ಸೀಮಂತದಲ್ಲಾಗಲಿ ಮಾಡಿ ಜೋಡಿಸಿದ್ರೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಈ ಥರ ರೆಡಿ ಮಾಡಿದ್ದೀನಿ. ನೋಡಿ, ಈ ಥರ ರೆಡಿ ಮಾಡಿದ್ರೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಇದು ಆಮೇಲೆ ಎಲ್ಲ ಬಿಚ್ಚಿಬಿಡ್ಬೋದು, ಏನೂ ಅಂಟ್ಕೊಂಡಿರಲ್ಲ. ಆಮೇಲೆ ನೀಟಾಗಿ ನಾವು ಇದು ಡಿಸೈನ್ ಮಾಡಿರೋದನ್ನೆಲ್ಲ ತೆಗೆದು ಆಮೇಲೆ ಹಣ್ಣು ನಾವು ಉಪಯೋಗಿಸ್ಕೋಬೋದು. ಹಾಗಾಗಿ ನಾನು ಇದನ್ನೆಲ್ಲ ಇವತ್ತೇ ನಾನು ರೆಡಿ ಮಾಡಿರೋದು. ನೋಡಿ, ಈಗ ನಾವು ಬಿಂದಿ ಕೊಡ್ತೀವಿ, ಮಕ್ಳಿಗಾಗಲಿ ದೊಡ್ಡವ್ರಿಗಾಗಿ ಬಿಂದಿ ಕೊಡ್ತೀವಿ. ಹಾಗಾಗಿ ನಾನು ಇದನ್ನು ಈ ಥರ ಕೋನ್ ಡಾಲ್ ಥರ ರೆಡಿ ಮಾಡಿದ್ದೀನಿ. ಇದರೊಳಗಡೆ ನಮಗೆ ಬಿಂದಿ ಇದೆ ಆಯಿತಾ. ಬಿಂದಿ ಇರೋದ್ರಿಂದ ಈ ಮುಗಿದು ಹೀಗೆ ರೆಡಿ ಮಾಡಿದ್ದೀನಿ.